Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಫಸ್ಟ್ ಪಿ ಯು ಸಿಯಲ್ಲಿ ಗ್ರಾವಿಟೇಷನ್ ಅನ್ನೋ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್, ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಕಾನ್ಸೆಪ್ಟ್ ಆಫ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ವೇರ್ ಇಟ್ ಈಸ್ ಮಿನಿಮಮ್ ಆ್ಯಂಡ್ ವೇರ್ ಇಟ್ ಈಸ್ ಮ್ಯಾಕ್ಸಿಮಮ್, ಆ್ಯಂಡ್ ಆಲ್ಸೋ ಎಸ್ಕೇಪ್ ವೆಲಾಸಿಟಿ ಇಷ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ನಾವು ಅವರ್ ನೆಕ್ಸ್ಟ್ ಹೆಡ್ಡಿಂಗ್ ಈಸ್ ಸ್ಯಾಟಲೈಟ್ಸ್. ಸ್ಯಾಟಲೈಟ್ಸ್ ಅಂದರೆ ಏನು? ಫಸ್ಟ್ ಪ್ಲಾನೆಟ್ಸ್ ಅಂದರೆ ಏನು ನೋಡೋಣ. ನಿಮಗೆಲ್ಲ ಗೊತ್ತಿದೆ. ಐ ಹೋಪ್ ಯು ನೋ ಆಲ್ ದೀಸ್ ಡೆಫಿನೇಷನ್ಸ್. ದೀಸ್ ಆರ್ ಆಲ್ ವೆರಿ ನೌ ಡೇಸ್ ಬಿಕಮ್ ವೆರಿ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೂರ್ಯನ ಸುತ್ತುತ್ತಾ ಇರ್ತಕ್ಕಂಥ ವಸ್ತುಗಳನ್ನು ನಾವು ಪ್ಲಾನೆಟ್ಸ್ ಅಂತ ಕರಿತೀವಿ, ಗ್ರಹ ಅಂತ ಕರೀತಾರೆ ಕನ್ನಡದಲ್ಲಿ. ಗ್ರಹಗಳ ಸುತ್ತತಕ್ಕಂಥ ಆಬ್ಜೆಕ್ಟ್ಸನ್ನು ನಾವು ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಆಬ್ಜೆಕ್ಟ್ ಗೋಯಿಂಗ್ ಅರೌಂಡ್ ದ ಸನ್ ಈಸ್ ಪ್ಲಾನೆಟ್. Object going around the planet is satellite. So now we will confine ourselves to satellite, an object going around the planet. So planet ಅಂತಂದಾಗ ಯಾವ ಪ್ಲಾನೆಟ್ ಅನ್ನು ತಗೊಳ್ಳೋದು ಬೇಡ. We will consider our own planet, that is Earth. So objects going around the Earth are called as satellites. There are two types in satellites, namely natural satellites, artificial satellites. Okay, for Earth there is only one natural satellite. It is nothing but moon. ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯನ ಸುತ್ತ ಭೂಮಿ ಸುತ್ತಿದರೆ, ಭೂಮಿಯ ಸುತ್ತ ಚಂದ್ರ ಸುತ್ತುತ್ತಾನೆ. So the moon is revolving around the Earth. Okay, so moon is a natural satellite. Apart from moon, we have man-made satellites which are nothing but artificial satellites. So we have so many satellites nowadays. Almost all the countries are launching satellites. In fact, India is one premier country and we are hosting other countries satellites also. We are launching other countries satellites also. So our technology is now very advanced. India ಈಗ ಬೇರೆ ಕಂಟ್ರಿಗಳ ಜೊತೆಗೆ ಲೈಕ್ ಜಪಾನ್, ಚೈನಾ, ಅಮೇರಿಕಾ ಇವ್ರ ಜೊತೆಗೆ ಕಾಂಪೀಟ್ ಮಾಡೋ ಮಟ್ಟಕ್ಕೆ ನಮ್ಮ ಸ್ಪೇಸ್ ಟೆಕ್ನಾಲಜಿ ಬೆಳೆದಿದೆ. ಸೊ ವಿ ಹ್ಯಾವ್ ಲಾಂಚ್ಡ್ ಮೆನಿ ಸ್ಯಾಟಲೈಟ್ಸ್, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಆರ್ಯಭಟ ಅಂತ ಕೇಳಿರ್ಬೋದು ನೀವು. ಓಕೆ, ಈ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸನ್ನು ಏನಕ್ಕೆ ಲಾಂಚ್ ಮಾಡ್ತಾರೆ? ವಾಟ್ ಈಸ್ ದ ಯೂಸ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್? ದೇರ್ ಆರ್ ಮೆನಿ ಯೂಸಸ್. ವಿ ಯೂಸ್ them for communication purpose. ಈಗ ಟಿವಿ ಕಮ್ಯುನಿಕೇಷನ್ ಇರ್ಬೋದು, ಫೋನ್ ಕಮ್ಯುನಿಕೇಷನ್, ರೇಡಿಯೋ ಕಮ್ಯುನಿಕೇಷನ್, ವೈರ್ಲೆಸ್ ರೆಡಾರ್ ಕಮ್ಯುನಿಕೇಷನ್, ಎಲ್ಲ ಕಮ್ಯುನಿಕೇಷನ್ಗೂ ಕೂಡ ನಾವು ಸ್ಯಾಟಲೈಟ್ಸನ್ನು ಬಳಸ್ತೀವಿ. ಸ್ಯಾಟಲೈಟ್ ಕಮ್ಯುನಿಕೇಷನ್ ಅನ್ನೋದು ಇವಾಗಂತೂ ಅದು ತುಂಬ ಇಂಪಾರ್ಟೆಂಟ್ ಆಗೋಗಿದೆ. ಓಕೆ, ಸೊ ಸ್ಯಾಟಲೈಟ್ಸ್ ಆರ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಪರ್ಪಸ್. ನೆಕ್ಸ್ಟ್, ಸ್ಯಾಟಲೈಟ್ಸ್ ಆರ್ ಯೂಸ್ಡ್ ಟು ಸ್ಟಡಿ ದ ಅರ್ತ್ ಸ್ಟ್ರಕ್ಚರ್. ಜಿಯೋಫಿಸಿಕ್ಸ್ ಅಂತ ಕರೀತಾರೆ. ಅರ್ತ್ ಯಾವ ಥರ ಇದೆ, ಅರ್ತಿನ ಒಳಗಡೆ ಎಲ್ಲೆಲ್ಲಿ ಡೆಪಾಸಿಷನ್ಸ್ ಇದೆ, ಪೆಟ್ರೋಲ್ ಎಲ್ಲಿದೆ, ಓರ್ ಎಲ್ಲಿದೆ, ಚಿನ್ನ ಎಲ್ಲಿದೆ, ಕಬ್ಬಿಣ ಎಲ್ಲಿದೆ, ಇದನ್ನೆಲ್ಲನೂ ಕೂಡ ನಾವು ಸ್ಯಾಟಲೈಟ್ ಇಂದ ನಾವು ಕಂಡುಹಿಡಿಬಹುದು. ಇದನ್ನ ಸ್ಯಾಟಲೈಟ್ ರಿಮೋಟ್ ಸೆನ್ಸಿಂಗ್ ಇಮೇಜಿಂಗ್ ಅಂತ ಕರೀತಾರೆ. ನೆಕ್ಸ್ಟ್, ಈ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ವೆದರ್ ರಿಪೋರ್ಟ್ ಅನ್ನ ಮೆಟೀರಿಯಾಲಜಿ ಅಂತ ಕರೀತಾರೆ. ಯಾವಾಗ ಸೈಕ್ಲೋನ್ಸ್ ಬರುತ್ತೆ, ಯಾವಾಗ ಮಳೆ ಬರುತ್ತೆ, ಡ್ರೈ ಕಂಡೀಷನ್ ಯಾವಾಗಿರುತ್ತೆ, ಎವ್ರಿ ಮೊಮೆಂಟ್ ಏನು ಟೆಂಪರೇಚರ್ ಚೇಂಜ್ ಆಗುತ್ತೆ, ಇವನ್ನೆಲ್ಲನೂ ಕೂಡ ಸ್ಯಾಟಲೈಟ್ ಇಂದ ನಾವು ತಿಳ್ಕೋಬಹುದು. So satellites are used for communication purpose, to study the structure of the earth, that is geophysics, and also for meteorology purpose. ಇದು ಬಿಟ್ಟರೆ ಇನ್ನು ಪರ್ಸನಲ್ ಪ್ರೈವೇಟ್ ಸ್ಯಾಟಲೈಟ್ಸ್ಗಳು ಇದಾವೆ, ಡಿಫೆನ್ಸ್ ಪರ್ಪಸ್ಗೆ ಸ್ಯಾಟಲೈಟ್ಸ್ ಇದಾವೆ. ಹೀಗೆ ಸಾಕಷ್ಟು ಸ್ಯಾಟಲೈಟ್ಸ್ ಅಪ್ಲಿಕೇಶನ್ಸ್ ಇದೆ. ನೌ ಲೆಟ್ ಅಸ್ ಕಮ್ ಟು ಒನ್ ಆಫ್ ದ ಬೇಸಿಕ್ ಕ್ವಶನ್, ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಸ್ಯಾಟಲೈಟ್? ಆಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ ಎಸ್ಕೇಪ್ ವೆಲಾಸಿಟಿ ಅಂತ. ಇಲ್ಲಿ ಎಸ್ಕೇಪ್ ವೆಲಾಸಿಟಿನಲ್ಲಿ ನಾವು ಥ್ರೋ ಮಾಡಬೇಕಾ? No, it is not like that. We have to have certain velocity for the satellite so that it will go around the earth continuously. If this is earth of radius r, above the earth at a height of h, satellite is revolving. So this is the orbit of the satellite. Actually all the satellites go in elliptical orbit according to Kepler's law, but the eccentricity is so small that it appears almost like a circle only. ಈಗ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಬರೋದಕ್ಕಿಂತ ಫಸ್ಟ್ ಮೂನ್ ಕಡೆಗೆ ಹೋಗೋಣ, ಚಂದ್ರನ ಕಡೆಗೆ ಹೋಗೋಣ, ಆಯ್ತಾ? ಮೂನ್ ಗೋಸ್ ಅರೌಂಡ್ ದಿ ಅರ್ತ್. ಒನ್ ರೊಟೇಷನ್ ಇಟ್ ಟೇಕ್ಸ್ 27.3 days. So for every one rotation
ಇಟ್ ಟೇಕ್ 27.3 ಡೇಸ್. ಗೊತ್ತಾಯ್ತಾ? ಸೊ ಚಂದ್ರ ಭೂಮಿಯ ಸುತ್ತ ಹೋಗಿ ಬರಲಿಕ್ಕೆ 27.3 ಡೇಸ್ ಅನ್ನು ತಗೊಳ್ತಾನೆ. ಅಷ್ಟೇ ಅಲ್ಲ, ಅಬೌಟ್ ಹಿಸ್ ಓನ್ ಆಕ್ಸಿಸ್ ಆಲ್ಸೋ ಈಸ್ ರಿವಾಲ್ವಿಂಗ್. ಈಗ ನಮಗೆಲ್ಲ ಗೊತ್ತು ಭೂಮಿ ತಿರುಗ್ತಾ ಇದೆ. ಅರ್ತ್ ರೊಟೇಟ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಬಿಕಾಸ್ ಆಫ್ ದಟ್ ವಿ ಆರ್ ಗೆಟಿಂಗ್ ಡೇಸ್ ಅಂಡ್ ನೈಟ್ಸ್. ಓಕೆ, ಭೂಮಿ ತನ್ನ ಸುತ್ತನೇ ಸುತ್ತುತ್ತಾ ಇರೋದ್ರಿಂದ ಹಗಲು ರಾತ್ರಿ ಆಗ್ತಾ ಇದೆ. ಫಾರ್ ದಟ್ ಇಟ್ ಟೇಕ್ಸ್ ಹೌ ಮೆನಿ ಡೇಸ್? 1 ಡೇ, ದಟ್ ಮೀನ್ಸ್ 24 hours. ಹಾಗೆ ತಿರುಕೊಂಡು ಸೂರ್ಯನ ಸುತ್ತ ಹೋಗಿ ಬರಲಿಕ್ಕೆ 365 ಡೇಸ್ ತಗೊಳ್ತಾನೆ, ಅರ್ತ್ ತಗೊಳುತ್ತೆ, ಅಂದರೆ 1 ಇಯರ್. ಆಯ್ತಾ? ಆ ಥರ ಮೂನ್ಗೆ 1 ಇಯರ್ ಬಂದ್ಬಿಟ್ಟು 27.3 ಡೇಸ್ ನಮ್ಮ ಲೆಕ್ಕದಲ್ಲಿ, ಅಂದರೆ ಒಂದು ರೊಟೇಷನ್ ಅರೌಂಡ್ ದಿ ಅರ್ತ್. ಅಷ್ಟೇ ಅಲ್ಲ, ಮೂನಿನ 1 ಡೇ ಬಂದು ಕೂಡ 27.3 ಡೇಸ್ ಏನೇ. ಅಬೌಟ್ ಈಸ್ ಓನ್ ಆಕ್ಸಿಸ್ ಆಲ್ಸೋ ಇಟ್ ವಿಲ್ ಟೇಕ್ 27.3 ಡೇಸ್. ದಟ್ ಮೀನ್ಸ್ ಅರ್ತ್ ಅಂಡ್ ಮೂನ್ ಆಲ್ವೇಸ್ ದೇ ಆರ್ ಫೇಸಿಂಗ್ ಓನ್ಲಿ ಒನ್ ಫೇಸ್, ಬಿಕಾಸ್ ಇಟ್ ಈಸ್ ಟೇಕಿಂಗ್ ಸೇಮ್ ಅಮೌಂಟ್ ಆಫ್ ಟೈಮ್. ಓನ್ಲಿ ಒನ್ ಫೇಸ್ ಈಸ್ ಟುವರ್ಡ್ಸ್ ದಿ ಅರ್ತ್, ಅದರ್ ಫೇಸ್ ಯು ಕ್ಯಾನಾಟ್ ಸಿ ಅಟ್ ಆಲ್. ಇನ್ನೊಂದು ಭಾಗ ಏನಿದೆಯಲ್ಲ ಚಂದ್ರಂದು, ಅದು ಕಾಣಿಸೋದೇ ಇಲ್ಲ. ಭೂಮಿಗೆ ಯಾವಾಗಲೂ ಒಂದೇ ಫೇಸ್ ಕಾಣಿಸ್ತಾ ಇರೋದು. ಆಯ್ತಾ? ಇಲ್ಲೇ ನಿಂತ್ಕೊಂಡು ಹಿಂಗೆ ತಿರ್ಕೊಂಡ್ಬಂದ್ಬಿಟ್ಟಿದ್ರೆ ಹಿಂದಿನ ಭಾಗ ಕಾಣಿಸ್ತಾ ಇತ್ತು. ಆದರೆ ಹೀಗೆ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯೋ ಇದು ಅಷ್ಟೇ ಫಾಸ್ಟಾಗಿ ತಿರುಗ್ತಾ ಇದೆ. ಸೊ ವೈ ಆಲ್ವೇಸ್ ವಿ ಸಿ ಓನ್ಲಿ ಒನ್ ಫೇಸ್ ಆಫ್ ದ ಮೂನ್? ಬಿಕಾಸ್ ಅರ್ತ್ ರೊಟೇಷನಲ್ ಸ್ಪೀಡ್ ಈಸ್ ಈಕ್ವಲ್ ಟು ರೆವಲ್ಯೂಷನ್ ಸ್ಪೀಡ್, ಅಥವಾ ರೊಟೇಷನಲ್ ಪೀರಿಯಡ್ ಈಸ್ ಈಕ್ವಲ್ ಟು ರೆವಲ್ಯೂಷನ್ ಪೀರಿಯಡ್, ಅಥವಾ ಟೈಮ್ ಟೇಕನ್ ಬೈ ದ ಮೂನ್ ಫಾರ್ ಒನ್ ರೊಟೇಷನ್ ಅರೌಂಡ್ ದಿ ಅರ್ತ್ ಈಸ್ ಈಕ್ವಲ್ ಟು ಒನ್ ರೊಟೇಷನ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ತನ್ನ ಸುತ್ತ ತಿರುಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತಾ, ಭೂಮಿ ಸುತ್ತ ತಿರುಗಲಿಕ್ಕೂ ಅಷ್ಟೇ ಟೈಮ್ ತಗೊಳುತ್ತೆ. ಅಂದರೆ 27.3 ಡೇಸೇ ತಗೊಳ್ಳೋದ್ರಿಂದ ವಿ ನೆವರ್ ಸಿ ದ ಅದರ್ ಫೇಸ್ ಆಫ್ ದ ಮೂನ್. ಗೊತ್ತಾಯ್ತಲ್ವಾ? ಈಗ ನೋಡಿ, ನೀವು ಇಲ್ಲಿ ಸ್ಟ್ಯಾಂಡ್ ಸ್ಟಿಲ್ ಆಗಿದ್ದೀರಾ, ಇದು ಆಬ್ಜೆಕ್ಟು ಹೀಗೆ ತಿರುಕೊಂಡು, ಆಯ್ತಾ, ಹೀಗೆ ತಿರುಕೊಂಡು ಬಂದ್ಬಿಟ್ಟಿದ್ರೆ, ಆಯ್ತಾ, ಹೀಗೆ ತಿರುಕೊಂಡು ಬಂದ್ಬಿಟ್ಟಿದ್ರೆ ಇಲ್ಲಿ ಬರೋ ಅಷ್ಟೊಂದು ಈ ಭಾಗನಾದರೂ ಕಂಡಿರೋದು. ಆದರೆ ಇಲ್ಲಿ ಹಂಗಾಗ್ತಾ ಇಲ್ಲ, ಬರ್ತಾನೆ ತಿರ್ಕೊಂಡು ಬರ್ತಾ ಇದೆ. ಅಂದರೆ ಯಾವಾಗ್ಲೂ ಹೀಗೆ ಹೋಗ್ತಾ ಇದೆ ಹೊರತು, ಅಂದರೆ ಒಂದೇ ಫೇಸನ್ನು ತೋರಿಸ್ಕೊಂಡು ಹೋಗ್ತಾ ಇದೆ ಹೊರತು ಅದರ ಬ್ಯಾಕನ್ನು ತೋರಿಸ್ಕೊಂಡು ಹೋಗ್ತಾ ಇಲ್ಲ ಮೂನ್. ದೇರ್ಫೋರ್ ವಿ ನೆವರ್ ಸಿ ಅದರ್ ಫೇಸ್ ಆಫ್ ದ ಮೂನ್. ಓಕೆ, well, now coming to velocity. See, in order to stay in the orbit, that the moon has to, or any satellite, not only moon, any artificial satellite must possess some velocity called orbital velocity. So now next heading is orbital velocity, VO. ಆಗಲೇ ನಾನು ಹೇಳಿದ್ದು ಹಿಂದಿನ ವಿಡಿಯೋದಲ್ಲಿ escape velocity, now comes orbital velocity. What is orbital velocity? It is the velocity required to keep the satellite in the particular orbit. ಮಕ್ಕಳೇ, ಫಾರ್ ಸರ್ಕ್ಯುಲರ್ ಮೋಷನ್ ವಿ ನೀಡ್ ಎ ಫೋರ್ಸ್ ಕಾಲ್ಡ್ ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ನಮ್ಮೆಲ್ಲರಿಗೂ ಗೊತ್ತು, mv² ಡಿವೈಡೆಡ್ ಬೈ ಆರ್. ಆರ್ ಬಂದು ಇವಾಗ ರೇಡಿಯಸ್ ಪ್ಲಸ್ ಹೆಚ್. ಇಲ್ಲಿಂದನೂ ನಾನು ಡಿಸ್ಟೆನ್ಸ್ ಅನ್ನು ಮೆಷರ್ ಮಾಡಬೇಕು. ದಟ್ ಈಸ್ ರೇಡಿಯಸ್ ಆಫ್ ದಿ ಅರ್ತ್ ಪ್ಲಸ್ ಹೆಚ್, ರೇಡಿಯಸ್ ಆಫ್ ದಿ ಅರ್ತ್ ಪ್ಲಸ್ ಹೆಚ್. ಓಕೆ, ದಿಸ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್. ಮತ್ತೆ ಇಷ್ಟು ಹೈಟಲ್ಲಿ ಸ್ಯಾಟಲೈಟಿನ ಮಾಸ್ ಎಂ ಅಂತ ಇಟ್ಕೊಂಡಾಗ ಗ್ರಾವಿಟೇಷನಲ್ ಫೋರ್ಸ್ ಬಂದು Gm divided by r plus h whole square. This is Newton's law of gravitation. The necessary centripetal force is provided by the gravitational force. Therefore, Fc is equal to Fg. ಎರಡನ್ನು ಈಕ್ವೇಟ್ ಮಾಡಿದಾಗ ಏನಾಗುತ್ತೆ? mv² divided by r plus h is equal to Gmm divided by r plus h whole square. ಇದನ್ನ ಈಕ್ವೇಟ್ ಮಾಡಿದೆ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಆರ್ಬಿಟಲ್ ವೆಲಾಸಿಟಿ ಇಸ್ ದ ವೆಲಾಸಿಟಿ ರಿಕ್ವೈರ್ಡ್ ಟು ಕೀಪ್ ದ ಸ್ಯಾಟಲೈಟ್ ಇನ್ ದಿ ಆರ್ಬಿಟ್. ಸ್ಯಾಟಲೈಟ್ ಈಸ್ ದ ಆಬ್ಜೆಕ್ಟ್ ರಿವಾಲ್ವಿಂಗ್ ಅರೌಂಡ್ ದ ಪ್ಲಾನೆಟ್. ದೇರ್ ಆರ್ 2 types of satellites: natural, man-made. Man-made are also called as artificial satellites. Cancel m and m, r plus h and r plus h. We have now v². Now I call it as VO is equal to Gm divided by r plus h. ಗೊತ್ತಾಗ್ತಾ ಇದೆಯಾ? ಸೊ mv² by r plus h is equal to so much. ಸಿಂಪ್ಲಿಫೈ ಮಾಡಿದಾಗ ಇಷ್ಟು ಬಂತು. ಅಥವಾ I want VO alone, then it is root of Gm divided by r plus h. This is the expression for orbital velocity. ಗಮನಿಸಿ ಮಕ್ಕಳೇ,
ಈ ಆರ್ ಪ್ಲಸ್ ಹೆಚ್ ಏನಿದೆಯಲ್ಲ, ಹೆಚ್ ಬಂದು ಹೈಟ್. ಕೆಲವು ಸ್ಯಾಟಲೈಟ್ಸನ್ನು ತುಂಬ ಹತ್ತಿರದಲ್ಲಿ ಮೇ ಬಿ 200-300 ಕಿಲೋಮೀಟರ್ ಹೈಟಲ್ಲಿ ನಾವು ಇಟ್ಕೊಂಡಿರ್ತೀವಿ ಸ್ಯಾಟಲೈಟ್ಗಳನ್ನು. ಅಂಥ ಟೈಮಲ್ಲಿ ಹೆಚ್ ಕಡಿಮೆ ಅಂತ ತಗೊಂಡು ನೆಗ್ಲೆಕ್ಟ್ ಹೆಚ್ ಮಾಡಿದಾಗ, ಅಂದರೆ ಇಫ್ ಯು ನೆಗ್ಲೆಕ್ಟ್ ಹೆಚ್ ದೆನ್ ದಿಸ್ ವಿ ಒ ಬಿಕಮ್ಸ್ ಸ್ಕ್ವೇರ್ ರೂಟ್ ಆಫ್ GM/R. ಗಮನಿಸಿ, ಎಸ್ಕೇಪ್ ವೆಲಾಸಿಟಿಗೂ ಇದೇ ಥರದ ಫಾರ್ಮುಲಾ ಬಂದಿತ್ತು. ಅದನ್ನು ನಾನು ಇನ್ನೊಮ್ಮೆ ಬರಿತೀನಿ. ಇಟ್ ವಾಸ್ 2GM/R. ಜ್ಞಾಪಿಸ್ಕೊಳ್ಳಿ ಹಿಂದಿನ ವಿಡಿಯೋದಲ್ಲಿ. ಸೊ ವಿ ಓಗೂ ವಿ ಇಗೂ ಏನು ಡಿಫರೆನ್ಸ್ ಇದೆ? ವಿ ಇ ಇಸ್ ಈಕ್ವಲ್ ಟು √2. ಇನ್ನು ಉಳಿದಿದ್ದನ್ನು ನಾನು ವಿ ಒ ಅಂತ ಬರಿಬಹುದು. ಇದನ್ನು ಕೂಡ 1 ಮಾರ್ಕಿಗೆ ಕೇಳ್ಬೋದು. ರಿಲೇಷನ್ ಬಿಟ್ವೀನ್ ಎಸ್ಕೇಪ್ ವೆಲಾಸಿಟಿ ಆ್ಯಂಡ್ ಆರ್ಬಿಟಲ್ ವೆಲಾಸಿಟಿ. ಓಕೆ, ಆಮೇಲೆ ಎಸ್ಕೇಪ್ ವೆಲಾಸಿಟಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಬರೆದಿದ್ದೆ √2GR ಅಂತ. ಆರ್ಬಿಟಲ್ ವೆಲಾಸಿಟಿನೂ ನಾನು ಬರೀತೀನಿ √GR ಅಂತ. ಸೊ ಆರ್ಬಿಟಲ್ ವೆಲಾಸಿಟಿಯನ್ನು ಐ ಕ್ಯಾನ್ ರೈಟ್ ಇಟ್ ಆಸ್ √GR. ಓಕೆ, ಸೊ ಆರ್ಬಿಟಲ್ ವೆಲಾಸಿಟಿ ಅಂದರೆ ಏನು ಅಂತ ಗೊತ್ತಾಯಿತು, ಅದಕ್ಕೆ ಈಕ್ವೇಷನ್ ಡಿರೈವ್ ಮಾಡೋದು ಗೊತ್ತಾಯಿತು. ಓಕೆನಾ? ನೌ ಲೆಟ್ ಅಸ್ ಪ್ರೊಸೀಡ್ ಒನ್ ಮೋರ್ ಸ್ಟೆಪ್ ಫರ್ದರ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಟೈಮ್ ಪೀರಿಯಡ್, ಟೈಮ್ ಟೇಕನ್ ಫಾರ್ 1 ಕಂಪ್ಲೀಟ್ ರೊಟೇಷನ್ ಅರೌಂಡ್ ದಿ ಅರ್ತ್ ಕಂಡುಹಿಡಿಯೋಣ. ಟೈಮ್ ನಿಮಗೆಲ್ಲ ಗೊತ್ತಿದೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ವೆಲಾಸಿಟಿ ಅಂತ. ಈಗ ಒಂದು ಸುತ್ತು ಹೊಡಿಲಿಕ್ಕೆ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಬೇಕದು? ಸರ್ಕಂಫರೆನ್ಸನ್ನು ಕವರ್ ಮಾಡಬೇಕು. ದಟ್ ಮೀನ್ಸ್ 2π ಇಂಟು ರೇಡಿಯಸ್, ದಟ್ ಈಸ್ R+H. ಗೊತ್ತಾಯ್ತಲ್ವಾ? ನಾರ್ಮಲ್ ಕೋರ್ಸಲ್ಲಾದರೆ 2πR ಅಂತ ಬರಿತೀವಿ. ಇವಾಗ ಅದು ಇಲ್ಲಿಂದ ಇರೋ ಡಿಸ್ಟೆನ್ಸ್ ಆಗಿರೋದ್ರಿಂದ 2π ಇಂಟು R+H ಆಯಿತು. ಡಿವೈಡೆಡ್ ಬೈ ವೆಲಾಸಿಟಿ ಆಲ್ರೆಡಿ ಇಲ್ಲಿದೆ. ಇದನ್ನು ನಾನು √GM ಡಿವೈಡೆಡ್ ಬೈ R+H ಬರಿತೀನಿ. ಸೊ ಟೈಮ್ ಪೀರಿಯಡ್ ಫಾರ್ಮುಲಾ ಇಲ್ಲಿದೆ. ಈಗ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಯಾವ ಥರಪ್ಪ ಅಂದರೆ, ಈ R+H ಅನ್ನು ಮೇಲಕ್ಕೆ ತಗೊಂಡು ಹೋಗ್ತೀನಿ. ಅವಾಗ T is equal to 2π ಇಂಟು R+H. ಇದು ಹೊರಗಡೆ ಬಂದು ಮೇಲಕ್ಕೆ ಹೋದರೆ, ಹೊರಗಡೆ ಬಂದಾಗಲೇ ಅದು 1/2 ಆಗಿರುತ್ತೆ, ಬಿಕಾಸ್ ಸ್ಕ್ವೇರ್ ರೂಟ್. ಮೇಲಕ್ಕೆ ಬಂದಾಗ ಇಲ್ಲಿ 1 ಇದೆ ಪ್ಲಸ್ 1/2 ಸೇರಿಕೊಂಡು ಇದಿಷ್ಟು 3/2 ಆಗುತ್ತೆ. ಇಲ್ಲಿ ಒಂದು ಸ್ಟೆಪ್ಪನ್ನು ನಾನು ಜಂಪ್ ಮಾಡಿದ್ದೀನಿ. ಟ್ರೈ ಟು ಸಾಲ್ವ್ ಇಟ್. ಒಂದ್ಸತಿ ನೀವು ಪ್ರಯತ್ನ ಪಡಿ. ಅದು ಹೆಂಗೆ ಅಂತಂದು ಕೂಡ ಹೇಳಿದ್ದೀನಿ. ಇದನ್ನು ಫುಲ್ಲು ಮೇಲಕ್ಕೆ ತೊಗೊಂಡು ಹೋದಾಗ ಇದ್ರ ಪಕ್ಕದಲ್ಲಿ ಇದನ್ನು ಬರೀಬೇಕು. ಅವಾಗ ಲಾಸ್ ಆಫ್ ಇಂಡೆಸಿಸ್ 1 ಮತ್ತು ಪ್ಲಸ್ 1/2 ಮಾಡಿದಾಗ ಇದು ಬರುತ್ತೆ. ಡಿವೈಡೆಡ್ ಬೈ √GM. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್. ಇನ್ ಟರ್ಮ್ಸ್ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಮಾಸ್ ಆಫ್ ದ ಪ್ಲಾನೆಟ್, ರೇಡಿಯಸ್ ಆಫ್ ದಿ ಅರ್ತ್ ಆ್ಯಂಡ್ ಹೈಟ್. ಓಕೆ, ಇದು ಟೈಮ್ ಪೀರಿಯಡಿನ ಜನರಲ್ ಫಾರ್ಮುಲಾ. ಸಪೋಸ್ ಇಫ್ ಸ್ಯಾಟಲೈಟ್ ಈಸ್ ವೆರಿ ಕ್ಲೋಸ್ ಟು ದಿ ಅರ್ತ್, ತುಂಬ ಹತ್ತಿರದಲ್ಲಿದ್ದಾಗ, ಇಫ್ H ಈಸ್ ಸ್ಮಾಲ್, we can prove that this T is equal to 2π into square root of ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಜಿ. ಇದ್ರ ಪ್ರೂಫನ್ನು ನಿಮಗೆ ಬಿಟ್ಟಿದ್ದೀನಿ, ಟ್ರೈ ಮಾಡಿ. ಯಾವ ಥರ ಅಂದರೆ, ಹೆಚ್ಚನ್ನು ಬಿಟ್ಬಿಡಿ, ಹೆಚ್ ಬಿಕಮ್ಸ್ 0. ಕೀಪ್ ಆನ್ ಸಿಂಪ್ಲಿಫೈಯಿಂಗ್, ಪುಟ್ ಯುವರ್ ಎಫರ್ಟ್. 1 or 2 ಮಿನಿಟ್ಸ್ ಸ್ವಲ್ಪ ಯೋಚನೆ ಮಾಡಿದರೆ ಇದು ಫಾರ್ಮುಲಾ ಬಂದುಬಿಡುತ್ತೆ. ಆಯಿತಾ? ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ನನ್ನ ನೋಟ್ಸಲ್ಲಿ ಹೇಳಿದ್ದೀನಿ. ಬಟ್ ನೀವು ಒಂದು ಸ್ವಲ್ಪ ಪ್ರಯತ್ನ ಪಡಲಿ ಅಂತ ಹೇಳಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀವಿ. ಸೊ ಡಿರೈವೇಷನ್ ಕೇಳಿದಾಗ ಇಲ್ಲಿಗೆ ನಿಲ್ಲಿಸಿ, ಅಥವಾ ಸಾಧ್ಯವಾದರೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ. ಸೊ ದಿಸ್ ಇಸ್ ದ ಟೈಮ್ period. In fact, by substituting the radius of the earth, acceleration due to gravity, if you calculate the t, it comes out to be around 85 minutes. ಅಂದರೆ 85 ಮಿನಿಟ್ಸ್ಗೆ ಒಂದು ರೌಂಡ್ ಹೊಡ್ಕೊಂಬಂದ್ಬಿಡುತ್ತೆ ಪ್ಲಾನೆಟ್ ಸುತ್ತ ಸ್ಯಾಟಲೈಟ್. 85 ಮಿನಿಟ್ ಅಂದರೆ ಎಷ್ಟಪ್ಪ? 1 ಗಂಟೆ 25 ನಿಮಿಷ, ಆಲ್ಮೋಸ್ಟ್ 1.5 ಗಂಟೆ. 1.5 ಗಂಟೆಗೆ ಆ ಸ್ಯಾಟಲೈಟು ಭೂಮಿನ ಸುತ್ತ ಹಾಕ್ಕೊಂಡು ಬಂದ್ಬಿಡುತ್ತಂತೆ. ಹಾಗಾದರೆ ಒಂದು ದಿನದಲ್ಲಿ ಎಷ್ಟು ಸರ್ತಿ ಸುತ್ತುತ್ತೆ ಲೆಕ್ಕ ಹಾಕಿ. 1.5 ಗಂಟೆಗೆ ಒಂದು ರೊಟೇಷನ್ ಆದರೆ 24 ಅವರ್ಸ್ಗೆ ಎಷ್ಟು ರೊಟೇಷನ್ ಆಗುತ್ತೆ? ಅಥವಾ 24 ಇಂಟು 60 ಡಿವೈಡೆಡ್ ಬೈ 85. 24 ಇಲ್ಲಿ ಬರ್ದಿರ್ತೀನಿ,
24 hour ಇಂಟು 60 ಮಿನಿಟ್ ಡಿವೈಡೆಡ್ ಬೈ 85 ಮಿನಿಟ್ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ? ಅಷ್ಟು ರೊಟೇಷನ್ಸ್ ಮಾಡುತ್ತೆ ಒಂದು ದಿವಸಕ್ಕೆ. ಸೊ ಅಷ್ಟು ರೊಟೇಷನ್ ಮಾಡೋದ್ರಿಂದ ಪ್ರತಿ ಮೊಮೆಂಟಲ್ಲೂ ಅದು ಅರ್ಥನ್ನು ಗಮನಿಸ್ತಾನೆ ಇರುತ್ತೆ. ಇಟ್ ಈಸ್ ಅಬ್ಸರ್ವಿಂಗ್ ಅರ್ತ್, ಕಲೆಕ್ಟಿಂಗ್ ದ ಡೇಟಾ, ಪಾಸಿಂಗ್ ಇಟ್ ಟು ದ ಅರ್ತ್, ವೇರ್ ವಿ ಕ್ಯಾನ್ extract the data, we can process the data, we can get the information. So this is about artificial satellite, orbital velocity, relation between orbital and escape velocity, time period. ಇಷ್ಟು ಹೇಳಿ ಇನ್ನು ಕೊನೆಯದಾಗಿ ಸ್ಯಾಟಲೈಟಿನ ಎನರ್ಜಿ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಎನರ್ಜಿ ಆಫ್ ದ ಸ್ಯಾಟಲೈಟ್ ನೋಡಿ, ಎನರ್ಜಿ ಯಾವಾಗ್ಲೂ ಕೈನೆಟಿಕ್ ಮತ್ತು ಪೊಟೆನ್ಷಿಯಲ್ ಆಗಿರುತ್ತೆ. ನಮಗೆಲ್ಲ ಗೊತ್ತು ಕೈನೆಟಿಕ್ ಎನರ್ಜಿ ಬಂದು ಆಗಲೇ ಎಲ್ಲ ಕಡೆ ಡಿರೈವ್ ಮಾಡಿದ್ದೀವಿ, 12 mv² ಅಂತ. ವಿ ಬಂದು v0², ಎಸ್ಕೇಪ್ ವೆಲಾಸಿಟಿ ಅಲ್ಲ, ಆರ್ಬಿಟಲ್ ವೆಲಾಸಿಟಿ ಇಲ್ಲಿದೆ v0². ದೇರ್ಫೋರ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 12 m v0² ಬಂದು gm ಡಿವೈಡೆಡ್ ಬೈ r ಪ್ಲಸ್ h. ಓಕೆ, ಇದು ಕೈನೆಟಿಕ್ ಎನರ್ಜಿ ಆಯಿತು, ಇದು ಒಂದು ಕಡೆಗೆ ಇರಲಿ. ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ, ಇದನ್ನಂತೂ ಆಗಲೇ ಸುಮಾರು ಸತಿ ಬಳಸಿದ್ದೀವಿ ನಾವು. ಇಟ್ ಈಸ್ ನಥಿಂಗ್ ಬಟ್ ಮೈನಸ್ gmm ಡಿವೈಡೆಡ್ ಬೈ r ಪ್ಲಸ್ h, ಯಾವುದೋ ಒಂದು ಹೈಟಲ್ಲಿ r ಪ್ಲಸ್ h, potential energy. Now substitute potential energy and kinetic energy in this equation. Therefore this equation 1 becomes ಏನಾಗುತ್ತೆ? E is equal to, ನೋಡಿ kinetic energy ಪೊಟೆನ್ಷಿಯಲ್ ಎನರ್ಜಿ ಎರಡನ್ನು ಹಾಕ್ತೀನಿ. ಹಾಕ್ಬೇಕಾದ್ರೆ ಏನೇನು ಕಾಮನ್ ಇದೆ ನೋಡಿ, gmm, ಓಕೆ ಬರೆದ್ಬೇಡೋಣ ಬಿಡಿ, gmm ಡಿವೈಡೆಡ್ ಬೈ 2 ಇಂಟು r ಪ್ಲಸ್ h, ಇದು ಮೈನಸ್ gmm ಡಿವೈಡೆಡ್ ಬೈ r ಪ್ಲಸ್ h. ಓಕೆ, ಸಿಂಪ್ಲಿಫೈ ಮಾಡಿ 1/2 ಮೈನಸ್ 1 ಅನ್ನಂಗಾಗಲ್ವಾ? ದಟ್ ಮೀನ್ಸ್ E ಈಸ್ ಈಕ್ವಲ್ ಟು gmm ಡಿವೈಡೆಡ್ ಬೈ r ಪ್ಲಸ್ h ಇಂಟು ಇಲ್ಲಿ 1/2 ಉಳಿತು, ಇಲ್ಲಿ 1 ಉಳಿತು, ದಟ್ ಈಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು ಮೈನಸ್ gmm divided by 2 into r plus h. This is the total energy of the satellite at certain height h. ನೋಡಿ, ನಾನು ಇಲ್ಲಿ ಬಾಕ್ಸ್ ಮಾಡಿರೋ 3 ಈಕ್ವೇಷನ್ಸ್ ಅನ್ನು ಗಮನಿಸಿ. ಕೈನೆಟಿಕ್ ಎನರ್ಜಿನಲ್ಲೂ 1/2 ಇದೆ, ಟೋಟಲ್ ಎನರ್ಜಿನಲ್ಲೂ 1/2 ಇದೆ, ಇಲ್ಲೂ 1/2 ಇದೆ. gmm ಇದೆ, r ಪ್ಲಸ್ h ಇದೆ, gmm ಇದೆ, r ಪ್ಲಸ್ h ಇದೆ. ಅಂದರೆ ಕೈನೆಟಿಕ್ ಎನರ್ಜಿಗೂ ಟೋಟಲ್ ಎನರ್ಜಿಗೂ ಈಕ್ವೇಷನ್ ವೈಸ್ ಏನು ವ್ಯತ್ಯಾಸ ಇಲ್ಲ. ಆದರೆ ಕೈನೆಟಿಕ್ ಎನರ್ಜಿ ಪಾಸಿಟಿವ್ ಇದೆ, ಟೋಟಲ್ ಎನರ್ಜಿ ನೆಗೆಟಿವ್ ಇದೆ. ಹಾಗಾಗಿ ನಾನು k ಈಸ್ ಈಕ್ವಲ್ ಟು ಮೈನಸ್ ಇ ಅಂತ ಬರಿತೀನಿ. ಅರ್ಥ ಆಯ್ತಾ? k ಈಸ್ ಈಕ್ವಲ್ ಟು ಮೈನಸ್ ಇ ಬರಿತೀನಿ. ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿಗೆ ಬರೋಣ. ಟೋಟಲ್ ಎನರ್ಜಿಗೂ ಪೊಟೆನ್ಷಿಯಲ್ ಎನರ್ಜಿಗೂ ಸಂಬಂಧ ಏನು ನೋಡೋಣ. ಎರಡರಲ್ಲೂ ಮೈನಸ್ ಇದೆ, ಓಕೆ, ಇ ಬರಿತೀನಿ, ಪಿ ಇ ಬರಿತೀನಿ. ಇವೆರಡರ ಮಧ್ಯೆ ಏನು ಕನೆಕ್ಷನ್ ಇದೆ ನೋಡೋಣ. ಮೈನಸ್ ಇದೆ, gmm ಇದೆ, r ಪ್ಲಸ್ h ಇದೆ, ಇಲ್ಲಿ 1/2 ಇದೆ. 1/2 ಇದೆ ಅಂದರೆ E ಈಸ್ ಈಕ್ವಲ್ ಟು 1/2 ಪೊಟೆನ್ಷಿಯಲ್ ಎನರ್ಜಿ ಅಂತ ಬರಿಬೋದಾ? ಕರೆಕ್ಟ್. ಅಥವಾ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಟೋಟಲ್ ಎನರ್ಜಿ ಅಂತ ಬರಿಬೋದು. ಇದು ಒಂದು ರಿಲೇಷನ್, ಇದು ಒಂದು ರಿಲೇಷನ್. ಹಾಗಾದರೆ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಕೈನೆಟಿಕ್ಗೂ ಟೋಟಲ್ಗೂ ಆಯಿತು, ಟೋಟಲ್ಗೂ ಪೊಟೆನ್ಷಿಯಲ್ ಎನರ್ಜಿಗೂ ಆಯಿತು. ಈಗ ಉಳಿದಿರೋದು ಕೈನೆಟಿಕ್ ಮತ್ತು ಪೊಟೆನ್ಷಿಯಲ್. ಇದು ಮತ್ತು ಇದನ್ನು ಡಿವೈಡ್ ಮಾಡ್ತೀನಿ. ಮಾಡಿದಾಗ ಏನಾಗುತ್ತೆ? ಮೈನಸ್ ಇ ಡಿವೈಡೆಡ್ ಬೈ 2e. ಈ ಕ್ಯಾನ್ಸಲ್ ಆಗಿ k ಈಸ್ ಈಕ್ವಲ್ ಟು ಪಿ, ಈ ಕಡೆ ಬಂದರೆ ಮೈನಸ್ ಹಾಫ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇದು ಕೈನೆಟಿಕ್ ಎನರ್ಜಿಗೂ ಪೊಟೆನ್ಷಿಯಲ್ ಎನರ್ಜಿಗೂ ಇರುವಂಥ ಸಂಬಂಧ. ಓಕೆ, ಸೊ ಟೋಟಲ್ ಎನರ್ಜಿ ಇಸ್ ದಿಸ್ ಒನ್. Total energy and kinetic energy, this is the relation. Total energy, potential energy, this is the relation. Potential energy, kinetic energy, this is the relation. ಅರ್ಥ ಆಯ್ತಲ್ವಾ? ಈಗ ಮತ್ತೊಮ್ಮೆ ಇಲ್ಲಿಗೆ ಬರೋಣ. ಕೈನೆಟಿಕ್ ಎನರ್ಜಿ, ಟೋಟಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಗಮನಿಸಿ. ಹೆಚ್ಚು ಜಾಸ್ತಿ ಆದಂಗೆಲ್ಲ ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಟೋಟಲ್ ಎನರ್ಜಿ,
ಕಡಿಮೆ ಆಗಲ್ಲ. ಸರ್ ಕಡಿಮೆ ಆಗಬೇಕಲ್ವಾ? ಆಗಲ್ಲ, ನೆಗೆಟಿವ್ ಸೈನ್ ಇದೆ. ಇದನ್ನೇ ನಾನು ಹೇಳೋದು, ಹೆಚ್ ಇನ್ಕ್ರೀಸ್ ಆದಂಗೆಲ್ಲ ದಿಸ್ ಬಿಕಮ್ಸ್ ಲೆಸ್ ನೆಗೆಟಿವ್. ಲೆಸ್ ನೆಗೆಟಿವ್ ಮೀನ್ಸ್ ಇನ್ಕ್ರೀಸ್. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಕೂಡ. ಇದನ್ನು ಗ್ರಾಫ್ ಬರೆದು ತೋರಿಸ್ತೀನಿ. ಓಕೆ, ನಾವು ಐ ವಿಲ್ ಶೋ ದ ವೇರಿಯೇಷನ್ ಆಫ್ ಟೋಟಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಹೆಚ್ ಜಾಸ್ತಿ ಆದಾಗೆಲ್ಲ, ಅಂದರೆ ಭೂಮಿಯಿಂದ ಮೇಲೆ 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 ಹೋದಂಗೆಲ್ಲ ಕೈನೆಟಿಕ್ ಎನರ್ಜಿ, ಇದು ಕೈನೆಟಿಕ್ ಎನರ್ಜಿ ಏನಾಗುತ್ತೆ? ಆಸ್ ಹೆಚ್ ಇನ್ಕ್ರೀಸಸ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್. ತುಂಬ ಎತ್ತರಕ್ಕೆ ಹೋದಾಗ ಕೈನೆಟಿಕ್ ಎನರ್ಜಿ ಝೀರೋ, ತುಂಬ ಇನ್ಫಿನಿಟಿಗೆ ಹೋದಾಗ ಕೈನೆಟಿಕ್ ಎನರ್ಜಿ ಝೀರೋ, ಅಂದರೆ ಸ್ಟಾಪ್ ಅಂತ ಅರ್ಥ. ಗೊತ್ತಾಯ್ತು? ಅದನ್ನೇ ಎಸ್ಕೇಪ್ ವೆಲಾಸಿಟಿ ಕಾನ್ಸೆಪ್ಟಲ್ಲಿ ಹೇಳಿದ್ದು. ನೆಕ್ಸ್ಟ್ ಟೋಟಲ್ ಎನರ್ಜಿಗೆ ಬಂದಾಗ ನೋಡಿ, ಈಕ್ವೇಷನ್ ಎರಡು ಸೇಮ್ ಇದಾವೆ, ಇದು ಸೇಮ್ ಇದೆ. ಹಾಗಾಗಿ ಇದೇ ಥರದ ಗ್ರಾಫ್ ಬರಬೇಕು, ನೆಗೆಟಿವ್ ಸೈಡಲ್ಲಿ ಬರಬೇಕಷ್ಟೇ. ಅದೇ ಥರದ ಗ್ರಾಫ್ ನೆಗೆಟಿವ್ ಸೈಡಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಕೈನೆಟಿಕ್ ಎನರ್ಜಿ, ದಿಸ್ ಈಸ್ ಟೋಟಲ್ ಎನರ್ಜಿ. ಆದರೆ ಪೊಟೆನ್ಷಿಯಲ್ ಎನರ್ಜಿಗೆ ಮಾತ್ರ ಆ ಥರ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ ಇರುತ್ತೆ. ದಿಸ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಆಸ್ ಹೆಚ್ ಇನ್ಕ್ರೀಸಸ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಟೋಟಲ್ ಎನರ್ಜಿ ಇನ್ಕ್ರೀಸಸ್. ಇದಿಷ್ಟು ಎನರ್ಜಿ ಆಫ್ ದ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂಗೆ. ಇಲ್ಲಿ ಸಾಕಷ್ಟು CET ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಸ್ಟಾರ್ಟಿಂಗ್ ಫ್ರಮ್ ಪ್ಲಾನೆಟರಿ ಮೋಷನ್, ಸ್ಟಾರ್ಟಿಂಗ್ ಫ್ರಮ್ ಹೀಲಿಯೋಸೆಂಟ್ರಿಕ್, ಜಿಯೋಸೆಂಟ್ರಿಕ್, ಎಕ್ಸೆಂಟ್ರಿಸಿಟಿ, ಮೇಜರ್ ಆಕ್ಸಿಸ್, ಮೈನರ್ ಆಕ್ಸಿಸ್, ಅಲ್ಲಿಂದ ಹಿಡಿದು ಈ ಗ್ರಾಫ್ ತನಕ ಯಾವ ಥರ ಬೇಕಾದ್ರೂ CET ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ಮೇನ್ ಎಕ್ಸಾಮಲ್ಲೂ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದು ಗ್ರಾವಿಟೇಷನ್ ಸಂಬಂಧಪಟ್ಟಂತ ಡೀಟೇಲ್ಸ್. ಸೊ ಇಲ್ಲಿಗೆ ನಾನು ಈ ಚಾಪ್ಟರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ ದ ನೆಕ್ಸ್ಟ್ ಚಾಪ್ಟರ್, ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ವಿತ್ ಅ ನ್ಯೂ ಚಾಪ್ಟರ್. ಓಕೆ, ಪ್ಲೀಸ್ ಸ್ಟೇ ವಿತ್ me, cooperate with me, support me. I will give you maximum support. I will give you the quality physics. Okay, thank you very much.